ಸಿದ್ದರಾಮಯ್ಯವರು ಎರಡನೇ ಬಾರಿಗೆ ಈಗ ಸಿಎಂ ಆಗಿದ್ರು. ಈಗಲೂ ಕೂಡ ಪ್ರತಿಭಟನೆ ಆಯಿತು. ಈಗ 50 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂತೇಳಿ ಹೇಳೋದರ ಜೊತೆಗೆ ಪ್ರಮುಖವಾಗಿ ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟರಿಯವರು ಒಪ್ಪಿಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವರಿಗೆ 3200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ, ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯವರು, ಅವರು ಸಹಿತ ತಮ್ಮ ವಿನಂತಿ ಮಾಡಿದ್ದಾರೆ. ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ನಿನ್ನೆ ರೈತರ ಹತ್ರ ಹೋಗಿ ಮಾತನಾಡಿಕೊಂಡು ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ತಿಳ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲದೆ ಸಾಕಷ್ಟು ವಿವರವನ್ನು ಚರ್ಚೆ ಮಾಡಿ ಇವತ್ತಿನ ಸಭೆ ಅತ್ಯಂತ ಸಮಾಧಾನದ ವಾತಾವರಣದಲ್ಲಿ ನಡೆಸೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ರಾಜ್ಯಸಭೆಯ ಸದಸ್ಯರಾದ ಕಡಾಡಿಯವರು ಸಹಿತ ಭಾಳಷ್ಟು ಸಹಕಾರ ಮಾಡಿದರು. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಲೆಹರ್ ಸಿಂಗ್ ಶಾಸಕರಿಗೆ, ಚಂದ್ರರಾಜ್ ಅವರಿಗೆ, ಕೊಪ್ಪಳ MP ರಾಜಶೇಖರ್ ಹಿಟ್ನಾಳ್ ಅವ್ರಿಗೂ ಸಹಿತ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂತೇಳಿ ಅವರಲ್ಲಿ ಕೋರ್ತೀನಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು HK ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಡಿ ಕೆ ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗಲ್ಲಿ, ಅವರು ಇದ್ದರು. MB ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬರು, ಕಡಾಡಿಯವರಲ್ಲ, ಈರಣ್ಣ ಕಡಾಡಿಯವರು, ಲೆಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದ್ರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ MP ಯಾರು ರಾಜಶೇಖರ್ ಹಿಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದದ್ದು ಎಲ್ಲ ಶುಗರ್ ಫ್ಯಾಕ್ಟರಿಗಳನ್ನು, ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು. There are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟರಿಗಳು. ಕೇಂದ್ರ ಸರ್ಕಾರ 10.25ಕ್ಕೆ
ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ $10.25 ರಿಕವರಿ ಇರತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ 3,550 ರೂಪಾಯಿ ಮೆಟ್ರಿಕ್ ಟನ್ ಸರಿ ಬರ್ಕೊಳ್ಳಿ 3,550 ಪರ್ ಮೆಟ್ರಿಕ್ ಟನ್ per metric ton of sugar cane. ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆಯಲ್ಲೂ ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ರೈತರು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಈಗ ಸ್ವಾಗತಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರೈತರ ರಿಯಾಕ್ಷನ್ ಏನಿರುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ರೈತರು ಕೂಡ ಸ್ವಾಗತಿಸಿದ್ದಾರೆ. ಸಂಭ್ರಮಾಚರಣೆ ಕೂಡ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ರೈತರು ನಿಜವಾಗ್ಲೂ ಗೆದ್ದದ್ದು ಯಾರು? ಸಕ್ಕರೆ ಕಾರ್ಖಾನೆ ಮಾಲೀಕರ, ರೈತರ, ರಾಜ್ಯ ಸರ್ಕಾರನ? ಇದು ಕುಲಂಕುಷವಾಗಿ ಚರ್ಚೆ ಆಗಬೇಕಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಬಟ್ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರೈತರು ಓಕೆ ಅಂತ ಹೇಳ್ತಾರೆ. DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಯಲ್ಲಿ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ
ಯಾಕಂತಂದ್ರೆ 3,000 ಕೊಡ್ಲಿಕ್ಕೆ ಶುಗರ್ ಫ್ಯಾಕ್ಟರಿ ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದು ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ 3,100 ರೂಪಾಯಿ ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ 3,100 ರೂಪಾಯಿ ಆಫರ್ ಮಾಡಿದ್ದಾರೆ. 11.25 ಶೇಕಡ 11.25 ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ 3,200 ರೂಪಾಯಿನ ಮಾಡಿದ್ದಾರೆ. ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ. ಬೆಳಗಾಂನವರು, ಬೆಳಗಾಂ ಸೀಮಿತ, ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟರಿಗಳು ಇರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ 28. ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಮಾತಾಡಿ 3,200 ರೂಪಾಯಿ ಅಂತ ಹೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ. ಎಚ್.ಕೆ. ಪಾಟೀಲರು ಹೋಗಿ ಕರೆದಾಗಲೂ ಕೂಡ ಅವರು ಒಪ್ಪಿಲ್ಲ. ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನ ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ.